ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಕಡೆ ಸಾವಿತ್ರಿ ಸಂಚು ಮಾಡಿ, ಅಯ್ಯೋ ನನ್ನ ಮಗಳು ಬಾಳು ಹಾಳು ಮಾಡಾಕ್ಬಿಟ್ಟಿದ್ದಾನೆ ಭದ್ರ ಅಂತ ಹೇಳಿ ಎಲ್ಲರ ಮುಂದೆ ಅಳ್ತಾ ಇರ್ತಾಳೆ. ಯಾರೇನೇ ಹೇಳಿದ್ರು ಕೇಳ್ದಿರೋ ಪರಿಸ್ಥಿತಿಯಲ್ಲಿ ಇರ್ತಾಳೆ. ಹಾಗೆ ವಿದ್ಯಾ ಗಿಫ್ಟ್ ಕೊಡೋಕ್ಕೆ ಬಂದಾಗ ಭದ್ರ ಬೈದು ಕಳಿಸಿರ್ತಾನೆ. ಈ ಕಡೆ ಚಂಪದ ಮುಂದೆ ಹೇಳಿ ಹತ್ಕೊಂಡಿರ್ತಾಳೆ. ಆದರೂ ಮನೆ ಒಳಗಡೆ ಎಲ್ಲ ಏನೋ ಪಂಚಾಯಿತಿ ಮಾಡ್ತಾ ಇದ್ದಾರೆ, ಏನು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲಲ್ಲ, ಏನೋ ಗಂಭೀರವಾದ ವಿಷಯನೇ ಇರಬೇಕು ಅಂತ ಹೇಳಿ ಮನೆ ಹೊರಗಡೆನೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ ವಿದ್ಯಾ. ಅವಳಿಗೆ ಅನುಮಾನವಂತೂ ಶುರುವಾಗಿದೆ. ಒಳಗಡೆಯಿಂದ ಶಬ್ದಗಳು ಕೇಳಿಸ್ತಾ ಇದೆ, ಏನೋ ದೊಡ್ಡ ಅನಾಹುತನೇ ನಡೆದಿದೆ ಅಂತ ಹೇಳಿ ಅನುಮಾನ ಆಗ್ತಾ ಇದೆ. ಆದರೆ ಈ ಕಡೆ ಶಿವರಾಮೇಗೌಡರು ವಿದ್ಯಾನಿಗೆ ಮಾತ್ರ ಯಾವುದೇ ಕಾರಣಕ್ಕೆ ಇವೆಲ್ಲ ಗೊತ್ತಾಗಬಾರ್ದು ಅಂತ ಹೇಳಿ ಅಂದ್ಕೊತಾ ಇದ್ದಾರೆ. ನೋಡಿದ್ರೆ ಭದ್ರ ನನಗೆ ರಾತ್ರಿ ಏನಾಯಿತು ಅಂತಲೇ ನೆನಪಿಲ್ಲ, ನಾನು ಕುಡಿದು ಮಲ್ಕೊಂಡಿರೋದು ಬಿಟ್ಟರೆ ನನಗೇನೇನಾಯ್ತು ಅಂತಲೇ ನೆನಪಿಲ್ಲ. ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ತನ್ನ ಅಸಹಾಯಕತೆಯನ್ನು ತೋರಿಸ್ತಾ ಇದ್ದಾನೆ. ಈ ಕಡೆ ಸಾವಿತ್ರಿ ಅವರಂತೂ ಹಠ ಹಿಡಿತಾರೆ. ಇಲ್ಲ ನೋಡು, ನೀನೇನು ಮಾಡ್ತೀಯೋ ಏನೋ ನಂಗೆ ಗೊತ್ತಿಲ್ಲ ಅಣ್ಣ, ಈ ಕ್ಷಣವೇ ಭದ್ರ ನನ್ನ ಮಗಳು ಕುತ್ತಿಗೆಗೆ ತಾಳಿ ಕಟ್ಟಬೇಕು, ವಿನಂತಿ ಕುತ್ತಿಗೆಗೆ ಅಂತ ಹೇಳಿ ಜಗಳ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜ್ಜಿ ಇದ್ದರು, ನಿನಗೆ ಬುದ್ಧಿ ಇದೆಯೇ, ಅವನಿಗೆ ಮದುವೆ ಆಗಿ ಅವನೇನರು ಬಸರಿ ಇದ್ದಾಳೆ ಅಂಥದ್ರಲ್ಲಿ ನೀನು ಇವಳನ್ನ ಮದುವೆ ಆಗುವಂತ ಇದೆಯಲ್ಲ ಅಂತ ಹೇಳಿ ಈ ಕಡೆ ಅಜ್ಜಿನೂ ಕೂಗಾಡ್ತಾ ಇರ್ತಾರೆ. ಈ ಕಡೆ ಸಾವಿತ್ರಿ ಡ್ರಾಮಾ ಮಾಡಬೇಕು ಅಂತ ಹೇಳಿ ಎಲ್ಲರ ಮುಂದೆ, ನೀವು ನನ್ನ ಮಾತು ಕೇಳ್ತಾ ಇಲ್ಲ, ನಾನು ಹೇಳಿದ್ದನ್ನ ಕೇಳ್ತಾ ಇಲ್ಲ, ಇನ್ನು ಮಾನ ಮರ್ಯಾದೆ ಹೋದ್ಮೇಲೆ ನಾನು ಬದುಕಿರೋಕ್ಕಾಗಲ್ಲ, ನಾನು ನನ್ನ ಮಗಳು ಇಬ್ಬರು ಸತ್ತೋಗ್ತೀವಿ ಅಂತ ಹೇಳಿ ಸೀಮೆಣ್ಣೆ ತರ್ತಾಳೆ. ಸೀಮೆಣ್ಣೆ ತಂದ್ಕೊಂಡು ಸುಟ್ಕೊಂಡು ನಾನಂತೂ ಈಗ ಸತ್ತೇ ಹೋಗ್ತೀನಿ ಅಂತ ಹೇಳಿದಾಗ ಈ ಕಡೆ ಶಿವರಾಮೇಗೌಡರು, ಸಾವಿತ್ರಿ ಹಂಗೆಲ್ಲ ಮಾತಾಡಬೇಡ ಸುಮ್ಮನಿರು ಅಂತ ಹೇಳಿದಾಗ ಇಲ್ಲ ಅಂತ ಹೇಳಿ ಮುಂದುವರಿಯೋಕ್ಕೆ ನೋಡಿದಾಗ ಈ ಕಡೆ ಶಿವರಾಮೇಗೌಡರಿಗೆ ಕೋಪ ಬರುತ್ತೆ. ಕೋಪ ಬಂದು ಅವಳ ಕೆನ್ನೆಗೆ ಬಾಡಿಸ್ಬಿಟ್ಟು, ಹೇಳ್ತಾ ಇದ್ದೀನಿ ತಾನೇ ಸುಮ್ಮನಿರು ಅಂತ ಹೇಳಿದ್ದು ಅರ್ಥ ಮಾಡ್ಕೊಳ್ಳಲ್ವಲ್ಲ ನೀನು ಅಂತ ಹೇಳಿದಾಗ, ಇಲ್ಲ ಅಣ್ಣ, ನೀನು ಎಷ್ಟೇ ಹೇಳು ಅಷ್ಟೇ, ನನ್ನ ಮಗಳು ಜೀವನ ಹಾಳಾಗ್ತಾ ಇದೆ, ನೀನು ನ್ಯಾಯ ಕೊಡಲೇಬೇಕು, ಈ ಕ್ಷಣವೇ ತಾಳಿ ಕಟ್ಸಷ್ಟೇ ಭದ್ರನ ಕೈಯಲ್ಲಿ ಅಂತ ಹೇಳಿ ಕೂಗಾಡಿದಾಗ, ನೋಡು ಎಲ್ಲ ನಿಂತ ಜಾಗದಲ್ಲೇ ತೀರ್ಮಾನ ಮಾಡೋಕ್ಕಾಗಲ್ಲ, ನನಗೆ ಸ್ವಲ್ಪ ಟೈಮ್ ಕೊಡು ಯೋಚನೆ ಮಾಡೋಕ್ಕೆ, ನಾನು ಮುಂದೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾರೆ. ಈ ಕಡೆ ಇನ್ನು ಏನೇನೋ ಸಾವಿತ್ರಿ ಮತ್ತು ವಿನಂತಿ ಸೇರಿ ನಾಟಕ ಮಾಡ್ತಾರೆ. ಭದ್ರ ವಿನಂತಿನ ಮದುವೆ ಆಗ್ತಾನ. ಈ ಕಡೆ ವಿದ್ಯಾನಿಗೆ ವಿಚಾರ ಗೊತ್ತಾದರೆ ಏನಾಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೂರ್ತಿಯ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.